ನ್ಯೂಸ್ ಫಸ್ಟ್ ಚಾನಲ್ ವೀಕ್ಷಕರಿಗೆ ಭವಿಷ್ಯ ಈ ದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇದು ಮೇಷರಾಶಿ. ಮೇಷರಾಶಿಯವರು ಈ ದಿವಸ ಯಾವುದೇ ಕೆಲಸಕ್ಕೆ ಕೈ ಹಾಕಿ ಮುಂಚಿತವಾಗಿ ನಿಮ್ಮದೇ ಆದಂತಹ ರೀತಿಯಲ್ಲಿ ಯೋಜನೆಗಳನ್ನು ಹಾಕ್ಕೊಳ್ಳಿ. ಪ್ಲಾನ್ ಮಾಡಿಕೊಂಡು ಆ ಕೆಲಸವನ್ನು ಮಾಡಿ. ಇಲ್ಲದೇ ಇದ್ದರೆ ಆ ಕೆಲಸದಲ್ಲಿ ಆಗ್ತಕ್ಕಂತಹ ವ್ಯತ್ಯಾಸಗಳು, ಎಡವಟ್ಟುಗಳು ನಿಮಗೆ ದಿನಪೂರ್ತಿ ಯೋಚನೆ ಮಾಡೋ ಹಾಗೆ, ಬೇಸರ ಪಟ್ಕೊಳ್ಳೋ ಹಾಗೆ ಮಾಡಬಹುದು ಅನ್ನುವಂಥದ್ದು. ಮನಸ್ಸಿನಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಋಣಾತ್ಮಕವಾದಂತಹ ಚಿಂತನೆಗಳು ಬೇಡ. ಈ ಕೆಲಸ ನನ್ನಿಂದ ಆಗತ್ತಾ, ಅಥವಾ ಈ ಕೆಲಸ ಮಾಡಿದರೆ ನನಗೇನು ತೊಂದರೆ ಆಗತ್ತೆ, ಈ ರೀತಿಯ ಪ್ರಶ್ನೆಗಳನ್ನು ಹಾಕಿಕೊಂಡು ಕೆಲಸಕ್ಕೆ ಮುಂದಾದಾಗ ಎಲ್ಲೂ ಕೂಡ ನಿಮಗೆ ಸಮಾಧಾನ ಸಿಕ್ಕದೇ ಇರುವಂಥದ್ದು. ಜೊತೆಗೆ ನೀವು ಅಂದುಕೊಂಡಂತಹ ಕೆಲಸದಲ್ಲೂ ಕೂಡ ಧನಾತ್ಮಕವಾದಂತಹ ಫಲಿತಾಂಶ ನಿಮಗೆ ಸಿಕ್ಕದೇ ಇರುವಂಥದ್ದಾಗಬಹುದು. ಉದ್ಯೋಗದ ಸ್ಥಳದಲ್ಲಿ ವೈಮನಸ್ಯಕ್ಕೆ ಅವಕಾಶಗಳಾಗತ್ತೆ, ಮನಸ್ತಾಪಗಳಾಗತ್ತೆ. ಆದ್ದರಿಂದ ವಿಚಾರ ಏನಿದೆ ಅನ್ನುವಂಥದ್ದನ್ನು ತಿಳಿದು ಸರಿಯಾಗಿ ಚರ್ಚೆ ಮಾಡಿ, ವಿಷಯವನ್ನು ಅರಿತು ಮಾತಾಡ್ತಕ್ಕಂಥದ್ದು ಒಳ್ಳೆಯದಾಗಿರುತ್ತೆ ಅಂತ ಅರ್ಥ. ಸಣ್ಣ ಪುಟ್ಟ ವಿಚಾರಗಳಿಗೆ ಸಿಟ್ಟನ್ನು ಮಾಡ್ಕೊಳ್ಬೇಡಿ. ಕೋಪ ಒಂದೇ ಎಲ್ಲದಕ್ಕೂ ಪರಿಹಾರ ಅಥವಾ ಉತ್ತರ ಅಲ್ಲ. ನಿಧಾನವಾಗಿ ತಾಳ್ಮೆಯಿಂದ ಆಲೋಚನೆ ಮಾಡಿ ನಿರ್ಧಾರವನ್ನು ಮಾಡಬೇಕಾಗತ್ತೆ. ಕಾಲು ನೋವಿನ ಸಮಸ್ಯೆ ಸ್ವಲ್ಪ ಮಟ್ಟಿಗೆ ಕಾಣುವಂಥದ್ದಿದೆ. ಸರ್ಕಾರಿ ಕೆಲಸಗಳು ನಿಧಾನಗತಿಯಿಂದ ಸಾಗುವಂಥದ್ದು ತುಂಬ ಬೇಸರವಾಗುತ್ತೆ. ಇದೇನು ಆಶ್ಚರ್ಯ ಅಲ್ಲ. ಆದರೂ ಕೂಡ ಅದನ್ನು ಅನುಭವಿಸುವಾಗ ಆಗ್ತಕ್ಕಂತಹ ಮಾನಸಿಕ ಹಿಂಸೆ, ನೋವು ಬಹಳ ತೊಂದರೆಗೆ ಕಾರಣವಾಗುತ್ತೆ. ಗೋಮಾತೆಯನ್ನು ಪ್ರಾರ್ಥನೆ ಮಾಡಿ, ಗೋ ಸೇವೆಯನ್ನು ಮಾಡಿ. ಶುಭವಾಗಿ. ವೃಷಭ ರಾಶಿ. ನಿಮ್ಮ ವೃತ್ತಿ ಅಥವಾ ನೌಕರಿ ಅಥವಾ ಉದ್ಯೋಗ, ಮನೆಯಲ್ಲಾದರೂ ಕೂಡ ಹಿರಿಯರಿಂದ, ಹಿರಿಯ ಅಧಿಕಾರಿಗಳಿಂದ ನಿಮಗೊಂದಷ್ಟು ಸಹಕಾರ, ಸಹಾಯದ ಭರವಸೆ ಸಿಕ್ಕುವಂಥದ್ದು. ಆ ಧೈರ್ಯದ ಮೇಲೆ ನಿಮ್ಮ ಕೆಲಸಕ್ಕೆ ನೀವು ಮುಂದಾಗುವಂಥದ್ದಾಗತ್ತೆ. ವಿದೇಶ ಪ್ರಯಾಣಕ್ಕೆ ಯಾರಾದರೂ ಪ್ರಯತ್ನ ಮಾಡ್ತಾ ಇದ್ದರೆ ಅವರಿಗೆ ಅನುಕೂಲವಾಗ್ತಕ್ಕಂಥದ್ದಿದೆ. ವಿದೇಶದಲ್ಲಿ ಕೆಲಸಕ್ಕೋ ಅಥವಾ ಹೆಚ್ಚಿನ ವಿದ್ಯಾಭ್ಯಾಸಕ್ಕೋ ಅಥವಾ ಯಾವುದಾದ್ರೂ ಒಂದು ಮನೋರಂಜನೆಗೋಸ್ಕರವಾಗಿ ವಿದೇಶಕ್ಕೆ ಹೋಗಿ ಬರಬೇಕು ಅಂತಕ್ಕಂತಹ ಆಸೆಯನ್ನು ಇಟ್ಟುಕೊಂಡಿರ್ತಕ್ಕಂಥವ್ರಿಗೆ ಅದಕ್ಕೆ ಪೂರಕವಾದಂತಹ, ಅನುಕೂಲಕರವಾದಂತಹ ಮಾತುಗಳು ನಡೆಯುವಂಥದ್ದು ಈ ದಿವಸ ಇರುತ್ತೆ. ನಿರೀಕ್ಷಿತವಾದಂತಹ ಕೆಲವು ಕೆಲಸಗಳು ಪರಿಪೂರ್ಣವಾಗುವಂತಹ ಸಾಧ್ಯತೆ ಇದೆ. ನೀವು ಯಾವ ಕೆಲಸವನ್ನು ನಿರೀಕ್ಷೆ ಮಾಡಿದಿರೋ ಅಂತಹ ಕೆಲಸಗಳು ಬೇಗ ಆಗತ್ತೆ ಅಂತ ಅರ್ಥ. ಅಂದುಕೊಂಡಂತಹ ಕೆಲಸಗಳು ಪೂರ್ಣ ಆಗುವಂಥದ್ದು ಅದು ಬಹಳ ಮುಖ್ಯವಾದಂಥದ್ದು. ಯಾವುದೋ ಕೆಲಸ ಅರ್ಧಂಬರ್ಧ ಆಗಿಬಿಟ್ರೆ ಮತ್ತೆ ಅದಕ್ಕೆ ಪ್ರಯತ್ನ ಮಾಡಬೇಕಾ, ಮತ್ತೆ ಹೋಗಬೇಕಾ, ಇವೆಲ್ಲ ಪ್ರಶ್ನೆಗಳು ಉದ್ಭವವಾಗುವಂಥದ್ದಿದೆ. ಬೇರೆಯವರನ್ನ ಪೂರ್ಣವಾಗಿ ಅವಲಂಬಿಸಬೇಡಿ. ಯಾರನ್ನೋ ನಂಬಿಕೊಂಡು ನಿಮ್ಮ ಪ್ರಯತ್ನಗಳು ಏನೂ ಇಲ್ದಲೆ ಈ ಕೆಲಸ ಆಗಿಬಿಡುತ್ತೆ ಅಂತ ಹೇಳಿ ಅಂದ್ಕೊಳ್ಳೋದಿದೆಯಲ್ಲ, ಅದು ದೊಡ್ಡ ಮಟ್ಟದ ತೊಂದರೆಗೆ ಕಾರಣವಾದೀತು. ತಾಯಿಯವರ ಆರೋಗ್ಯದಲ್ಲಿ ಇದ್ದಕ್ಕಿದ್ದ ಹಾಗೆ ವ್ಯತ್ಯಾಸವಾಗುತ್ತೆ. ತುಂಬ ಆತಂಕದ ಒಂದು ವಾತಾವರಣ ಸೃಷ್ಟಿಯಾಗುವಂಥದ್ದಿದೆ. ಧನ್ವಂತರಿ ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ಮಿಥುನ ರಾಶಿ. ಕುಟುಂಬದಲ್ಲಿ ಸಂತೋಷದ ವಾತಾವರಣ ಇರುತ್ತೆ. ಮನೆಯಲ್ಲಿ ಎಲ್ಲ ಕೆಲಸಕ್ಕೂ ಒಂದು ರೀತಿಯ ಉತ್ಸಾಹ, ಏನೋ ಒಂದು ರೀತಿಯ ಸಮಾಧಾನ, ನೆಮ್ಮದಿ ಎನ್ನುವಂಥದ್ದು ಮನೆಯಲ್ಲಿ ಕಾಣ್ತೀರಿ. ವಿದೇಶದಲ್ಲಿರುವಂಥವರಿಗೆ ಸಿಹಿ ಸುದ್ದಿ ಅಥವಾ ಶುಭ ಸುದ್ದಿ ಇರುತ್ತೆ. ಯಾವುದಕ್ಕೋ ಪ್ರಯತ್ನ ಮಾಡ್ತಾ ಇದ್ರೆ, ಅಥವಾ ಪುನಃ ಇಲ್ಲಿಗೆ ಬರಬೇಕು ಅನ್ನುವಂತಹ ಪ್ರಯತ್ನದಲ್ಲಿದ್ದರು, ಅಥವಾ ಅಲ್ಲೇ ತಮ್ಮ ಉದ್ಯೋಗದಲ್ಲೋ ವ್ಯವಹಾರದಲ್ಲೋ ಮತ್ತಷ್ಟು ಬೆಳಿಬೇಕು ಅನ್ನುವಂತಹ ಚಿಂತನೆಗಳಿದ್ದಾಗ ಅದಕ್ಕೆ ಪೂರಕವಾದಂತಹ ವಾತಾವರಣವೋ ಅಥವಾ ಅನುಕೂಲವೋ ಆಗ್ತಕ್ಕಂಥದ್ದಿದೆ. ಹೊಸ ಆಸ್ತಿಯ ಖರೀದಿಗೆ ಅಥವಾ ಹೊಸ ವಸ್ತುವಿನ ಖರೀದಿಗೆ, ವಾಹನದ ಖರೀದಿಗೆ ಚಿಂತನೆಯನ್ನು ನಡೆಸ್ತಕ್ಕಂತಹ ದಿವಸವಾಗುತ್ತೆ. ಬೆಲೆ ಬಾಳ್ತಕ್ಕಂತಹ ವಸ್ತುವಿನ ಖರೀದಿಯಲ್ಲಿ ಮೋಸ ಆಗುವಂತಹ ಸಾಧ್ಯತೆ ಇದೆ. ಅಂದರೆ ಹೆಚ್ಚು ಹಣವನ್ನು ಕೊಡುವಂಥದ್ದು ಅಥವಾ ಹೆಚ್ಚು ಹಣ ಕೊಟ್ಟು ಕೊಂಡುಕೊಂಡಂತಹ ಪದಾರ್ಥಗಳು ಏನೋ ಸಮಸ್ಯೆಯನ್ನು ಇಟ್ಟುಕೊಂಡಿರ್ತಕ್ಕಂಥದ್ದು ಆಗಬಹುದು. ಅದನ್ನು ಸರಿಯಾಗಿ ಗಮನಿಸ್ಕೊಳ್ಬೇಕು. ಅನುಭವಿಗಳ ಮಾತು ನಿಮಗೆ ವ್ಯರ್ಥವಾಗುತ್ತೆ. ಏನೋ ತಿಳಿದವರು ಅನುಭವಿಗಳು 4 ಮಾತನ್ನು ಅಥವಾ ಸಲಹೆಯನ್ನು ಕೊಡ್ತಾರೆ, ಆದರೆ ಅದು ಯಾವುದರ ಬಗ್ಗೆನೂ ಕೂಡ ನಿಮ್ಮ ಗಮನ ಇರೋದಿಲ್ಲ, ಅದು ಯಾವುದನ್ನು ಕೂಡ ನೀವು ತಗೊಳ್ಳೋದಿಲ್ಲ ಅನ್ನುವಂತಹ ಅರ್ಥ. ನಿಮ್ಮದೇ ಆದಂತಹ ತೀರ್ಮಾನ. ಕೊನೆಯಲ್ಲಿ ತೊಂದರೆಯ ಆದ ಮೇಲೆ ತುಂಬ ಬೇಸರವನ್ನು ವ್ಯಕ್ತಪಡಿಸ್ತೀರಿ. ಅನಗತ್ಯವಾದಂತಹ ಖರ್ಚು ನಿಮಗೆ ಕೋಪವನ್ನು ಅಥವಾ ಬೇಸರವನ್ನು ಹೆಚ್ಚು ಮಾಡ್ತಕ್ಕಂಥದ್ದು. ಮನೆಯಲ್ಲೂ ಕೂಡ ಅನನುಕೂಲವಾದಂತಹ ಒಂದು ವಾತಾವರಣ ಅಂತ ಹೇಳಬೇಕಾದಂಥದ್ದು. ತಾಪಸ ಮನ್ಯುವಿನ ಪ್ರಾರ್ಥನೆಯನ್ನು ಮಾಡಿ. ಇದರಿಂದ ಸ್ವಲ್ಪ ತಾಳ್ಮೆ ಅಂತಕ್ಕಂಥದ್ದು ಹೆಚ್ಚಾಗಲಿ. ಶುಭವಾಗಿ. ಕರ್ಕಾಟಕ ರಾಶಿ. ಆತ್ಮವಿಶ್ವಾಸ ಹೆಚ್ಚಾಗ್ತಕ್ಕಂತಹ ದಿವಸ. ಅಂದರೆ
ನಿಮ್ಮ ಕೆಲವು ಕೆಲಸಗಳು, ಸುತ್ತಮುತ್ತಲು ಇರತಕ್ಕಂತಹ ಒಂದು ವಾತಾವರಣ, ಬೇರೆಯವರನ್ನ ನೋಡಿದಾಗ ಆಗತಕ್ಕಂತಹ ಒಂದು ಮಾನಸಿಕವಾದಂತಹ ಧೈರ್ಯ, ಇವೆಲ್ಲವೂ ಕೂಡ ನಿಮ್ಮ ಒಂದು ಧೈರ್ಯ ಹೆಚ್ಚಾಗೋದಕ್ಕೆ, ಇನ್ನಷ್ಟು ಗಟ್ಟಿಯಾಗೋದಕ್ಕೆ ಕಾರಣ ಅಂತ ಹೇಳುವಂಥದ್ದು. ವ್ಯಾವಹಾರಿಕವಾಗಿ ಪ್ರಗತಿಯನ್ನು ಕಾಣ್ತೀರಿ. ವ್ಯವಹಾರದ ದೃಷ್ಟಿಯಿಂದ ಯಾವುದೇ ರೀತಿಯ ತೊಂದರೆಗಳಿರೋದಿಲ್ಲ. ಅಭಿವೃದ್ಧಿಗೆ, ಅಭ್ಯುದಯಕ್ಕೆ ಕಾರಣವಾಗ್ತಕ್ಕಂಥದ್ದಾಗತ್ತೆ. ಮಾರ್ಕೆಟಿಂಗ್ ಕೆಲಸದಲ್ಲಿ ತುಂಬ ಶುಭ ಮತ್ತು ಲಾಭವನ್ನು ನೋಡುವಂತಹ ಕೆಲವರಿಗೆ ಆನಂದವಾಗ್ತಕ್ಕಂಥದ್ದಿದೆ. ಮನೆಗೆ ಅತಿಥಿಗಳ ಆಗಮನ ತುಂಬ ಸಂತೋಷವನ್ನು ನೀಡ್ತಕ್ಕಂಥದ್ದಾಗತ್ತೆ. ಖಾಸಗಿ ಉದ್ಯೋಗಿಗಳಿಗೆ, ಅಂದರೆ ಖಾಸಗಿ ಕ್ಷೇತ್ರದಲ್ಲಿ ಕೆಲಸವನ್ನು ಮಾಡ್ತಕ್ಕಂಥವ್ರಿಗೆ ಸ್ವಲ್ಪ ಆದಾಯ ಹೆಚ್ಚಾಗ್ತಕ್ಕಂತಹ ಸಾಧ್ಯತೆ ಇರುವಂಥದ್ದು. ಕುಟುಂಬದವರ ಜೊತೆಯಲ್ಲಿ ಬಹಳ ಸಂತೋಷದಿಂದ ಸಮಯವನ್ನು ಕಳೆಯುವುದಕ್ಕೆ ಅವಕಾಶಗಳು ಆಗುವಂಥದ್ದಿದೆ. ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ.